ನಾಳೆ ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೋಸ್ಕರ. ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿ BY ರಾಘವೇಂದ್ರ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಮೋದಿ ಭೇಟಿಗೂ ಮುನ್ನವೇ ಈಶ್ವರಪ್ಪ ಅವರ ಮುನಿಸು ಶಮನಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಸಂಧಾನಕಾರರಾಗಿ ಆರಗ ಜ್ಞಾನೇಂದ್ರ ಅವರನ್ನ ಹೈಕಮಾಂಡ್ ಕಳಿಸ್ಕೊಟ್ಟಿದೆ. ಮನವೊಲಿಕೆಗೆ ಬಗ್ತಾರ ಮಾಜಿ DCM ಈಶ್ವರಪ್ಪ ಅದನ್ನೂ ಹೇಳ್ಬಿಟ್ಟಿದ್ದಾರೆ. ನನ್ನ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೇ ಮಾಡ್ತಾರಾ ಅಥವಾ ಅವರ ಮನವೊಲಿಕೆ ಆಗುತ್ತಾ? ಈಶ್ವರಪ್ಪನವ್ರನ್ನ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಹೇಳ್ತಾರೆ ಅವರ ಮನವೊಲಿಕೆ ಮಾಡೋದು ತುಂಬ ಸುಲಭ ಅಂತ. ಬಟ್ ಈ ಸರ್ತಿ ಆಗುತ್ತಾ ಅದು ಪ್ರಶ್ನೆ. ಈ ಸರ್ತಿ ಒಂದು ನಿರ್ಣಾಯಕ ಹೋರಾಟಕ್ಕೆ ಬಂದ್ಬಿಟ್ಟಿದ್ದಾರೆ ಈಶ್ವರಪ್ಪನವರು. ಏನಾದರೂ ಸರಿ ಶತಾಯಗತಾಯ ಯಡಿಯೂರಪ್ಪನವ್ರಿಗೆ ಬುದ್ಧಿ ಕಲಿಸಲೇಬೇಕು ಅಂತ. ತಾನು ಗೆಲ್ಲದಿದ್ದರೂ ಪರವಾಗಿಲ್ಲ, BY ರಾಘವೇಂದ್ರ ಗೆಲ್ಲಬಾರ್ದು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಕೊನೆಗವರು. ಹಾಗಾಗಿ ಈಶ್ವರಪ್ಪನವರ ಮನವೊಲಿಕೆಗೆ ಆರಗ ಜ್ಞಾನೇಂದ್ರ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಸಂಧಾನಕಾರರಾಗಿ. ಇವರ ಜೊತೆ ಇಬ್ಬರು ದೆಹಲಿ ನಾಯಕರು ಕೂಡ ಬಂದಿದ್ದಾರಂತೆ. ಇವರೆಲ್ಲರೂ ಕೂಡ ಒಂದು ಸಂದೇಶವನ್ನು ಹೊತ್ತು ತಂದಿರ್ತಾರೆ. ಹೈಕಮಾಂಡ್ ಒಂದು ಮೆಸೇಜ್ ಕಳಿಸಿರುತ್ತೆ ಈಶ್ವರಪ್ಪನವ್ರಿಗೆ. ಏನದು ಸೂತ್ರ ಅಂತಕ್ಕಂಥದ್ದು ಬಹಳ ಮುಖ್ಯ. ಹೋಗುತ್ತೆ ಎಲ್ಲವೂ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವ್ರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಆ ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ನಾಲ್ಕು ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ. ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ. ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ. ನಮ್ಮ ನೊಂದು ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಾವು ಬಹಳ ಬೇಸರದಲ್ಲಿ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವು ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ, ಸಂಘಟನೆ ಹಾಳಾಗ್ತಾ ಇರೋದ್ರಿಂದ ನಿಮ್ ಸಪೋರ್ಟ್ ಮಾಡ್ತೀವಿ. ನನಗೆ ಯಾರೂ ಮನವೊಲಿಸಕ್ಕೆ ಸಾಧ್ಯನೇ ಇಲ್ಲ. ನಾನೆಲ್ಲ ಹಿರಿಯರು ಗೌರವ ಕೊಡ್ತೀನಿ. ಆದರೆ ಈ ಚುನಾವಣೆನ ನಿಲ್ಲದೆ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡೋರು ಆಗಲ್ಲ. ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. ಅಷ್ಟು ಸೀನಿಯರ್ ಇದ್ದಾರೆ ಅವರು. ಯಾವತ್ತೂ ಪಕ್ಷದ ಹಿತವನ್ನು ಬಿಟ್ಟು ಯೋಚನೆ ಮಾಡಿದವರಲ್ಲ. ಹಾಗಾಗಿ ಈ ಬಾರಿನೂ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಮಾತನಾಡ್ತಾರೆ. ಎಲ್ಲವೂ ಸರಿ ಹೋಗ್ತದೆ. ಓಕೆ, ಎಲ್ಲ BJP ನಾಯಕರು ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು, ಪ್ರಹ್ಲಾದ್ ಜೋಶಿ ಅವರು, ವಿಜಯೇಂದ್ರ ಅವರು ಎಲ್ಲರೂ ಹೇಳಿದ್ದಾರೆ ಅವರ ಮನವೊಲಿಕೆ ಕಾರ್ಯವನ್ನು ನಾವು ಮಾಡ್ತೀವಿ, ಮನವೊಲಿಸ್ತೀವಿ ಅವರದ್ದು ಅಂತ. ಈಶ್ವರಪ್ಪನವರು ಮಾತ್ರ ಸಾಧ್ಯನೇ ಇಲ್ಲ ಅಂತ ಇದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಯಾರ್ಯಾರು ಬಂದಿದ್ದಾರೆ ಈಶ್ವರಪ್ಪನವರ ಮನೆಗೆ? ಏನು ಸಂಧಾನ ಸೂತ್ರವನ್ನು ಹೊತ್ತು ತಂದಿದ್ದಾರೆ? ಮನವೊಲಿಕೆ ಸಾಧ್ಯನಾ ಇಲ್ವಾ? ಖಂಡಿತವಾಗಿಯೂ ಅರವಿಂದ್, ಈಗಾಗಲೇ ಏನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಶ್ವರಪ್ಪ ಅವರು ಈಗಾಗಲೇ BJP ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಜೊತೆಗೆ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಾಗಿ ಕೂಡ ತಿಳಿಸಿದ್ದಾರೆ. ಹೀಗಾಗಿ BJPಗೆ ಎಲ್ಲೋ ಒಂದು ಕಡೆ ಶಾಕ್ ನೀಡಿದ್ದಾರೆ. BJPಯ ಹಲವು ನಾಯಕರು ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ, BJP ವರಿಷ್ಠರು ಈಶ್ವರಪ್ಪ ಅವರ ಬಂಡಾಯವನ್ನು ಶಮನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ನಾಳೆ ಮೋದಿ ಶಿವಮೊಗ್ಗಕ್ಕೆ ಭೇಟಿ ನೀಡ್ತಿದ್ದಾರೆ, ಚುನಾವಣಾ ಪ್ರಚಾರ ಕೂಡ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಈಶ್ವರಪ್ಪ ಅವರು ಬಂಡಾಯ ಎದ್ದಿರೋದು ಎಲ್ಲೋ ಒಂದು ರೀತಿ BJPಗೆ ಇರುಸು ಮುರುಸಾಗ್ತದೆ. ಯಾಕೆಂದರೆ ಈಶ್ವರಪ್ಪ ಅವರು ಕೂಡ BJPಯಲ್ಲಿ ಹಿರಿಯ ನಾಯಕರಿದ್ದಾರೆ, ಹಿಂದುಳಿದ ವರ್ಗದ ನಾಯಕರಿದ್ದಾರೆ. ಹೀಗಾಗಿ ಅವ್ರನ್ನ ಮನವೊಲಿಸುವಂಥ ಪ್ರಯತ್ನವನ್ನು BJP ಮಾಡ್ತಾ ಇದೆ. ಈಗಾಗಲೇ ಮುಂಜಾನೆ BJP ವರಿಷ್ಠರು ಈಶ್ವರಪ್ಪ ಅವರ ಮನವೊಲಿಸ್ತೀವಿ, ನಾಯಕರನ್ನ ಕಲಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಹೀಗಾಗಿ ಶಿವಮೊಗ್ಗಕ್ಕೆ ಮುಂಜಾನೆಯೇ ಆರಗ ಜ್ಞಾನೇಂದ್ರ, ಮಾಜಿ ಗೃಹ ಸಚಿವರಾದ ಆರಗ ಜ್ಞಾನೇಂದ್ರ ನೇತೃತ್ವದಲ್ಲಿ ಮೂವರು ಈಶ್ವರಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿದ್ದಾರೆ. ಅಂದರೆ MLCಗಳಾದ ರವಿಕುಮಾರ್ ಮತ್ತು DS ಅರುಣ್, 3 ಜನ ಈಶ್ವರಪ್ಪ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ನಾಳೆ ಮೋದಿ ಅವರು ಶಿವಮೊಗ್ಗಕ್ಕೆ ಬರ್ತಿದ್ದಾರೆ. ಈ ವೇಳೆ ಬಂಡಾಯ ಸಾರೋದು ಸರಿಯಲ್ಲ. ಜೊತೆಗೆ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದು ಅಭಿಪ್ರಾಯ ಎಲ್ಲರಲ್ಲೂ ಇದೆ. ಹೀಗಾಗಿ ನೀವು ಕೂಡ ಸಹಕರಿಸಬೇಕು ಅನ್ನೋ ಒಂದು ಮಾತುಕತೆಯನ್ನು ನಡೆಸ್ತಿದ್ದಾರೆ. ಜೊತೆಗೆ ಪಕ್ಷದಿಂದ ನಿಮಗೆ ನೋವಾಗಿರ್ಬೋದು, ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಈ ಹಿಂದೆನೇ ಈಶ್ವರಪ್ಪ ಅವರು ಕೂಡ ಹೇಳಿದ್ರು, BJPಯ ವರಿಷ್ಠರೊಬ್ಬರು ನನಗೆ ದೂರವಾಣಿ ಕರೆ ಮಾಡಿ ನಿಮ್ಮ ಪುತ್ರನಿಗೆ
MLC ಸ್ಥಾನವನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಅಂತ ಹೇಳ್ತಿದ್ರು. ಆದರೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರಿಗೆ ವಿಧಾನಸಭಾ ಟಿಕೆಟ್ ಕೂಡ ಕೈ ಮಿಸ್ ಆಗಿತ್ತು. ಲೋಕಸಭೆ ಟಿಕೆಟ್ ಸಿಗ್ಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆ ಲೋಕಸಭೆ ಟಿಕೆಟ್ ಕೂಡ ಮಿಸ್ ಆಗಿದೆ. ಹೀಗಾಗಿ ವಿಧಾನ ಪರಿಷತ್ಗೂ ಕೂಡ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಅವರು ಯಾವುದೇ ಸಂಧಾನಕ್ಕೆ ಬಗ್ಗುವಂಥ ಲಕ್ಷಣ ಕಾಣ್ತಿಲ್ಲ. ಯಾಕೆಂದರೆ ಈಶ್ವರಪ್ಪ ಅವರೇ ಸ್ಪಷ್ಟಪಡಿಸಿದ್ದಾರೆ, ಈ ಬಾರಿ ನನ್ನ ಸ್ಪರ್ಧೆ ಖಚಿತ, ಇದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ. ಯಾಕೆಂದರೆ ನನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸ್ಬೇಕಾಗಿದೆ. ಜೊತೆಗೆ ರಾಜ್ಯದ ಹಲವು ಮುಖಂಡರು ಕೂಡ ನನಗೆ ದೂರವಾಣಿ ಕರೆ ಮಾಡ್ತಿದ್ದಾರೆ. BJP ಪಕ್ಷದಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿದೆ, ಎಲ್ರಿಗೂ ಕೂಡ ಹಿನ್ನಡೆ ಆಗ್ತಾ ಇದೆ, ಎಲ್ಲರೂ ತುಳಿಯುವಂಥ ಕೆಲಸ ಆಗ್ತಾ ಇದೆ. ಹೀಗಾಗಿ ನೀವು ಪಾಠ ಕಲಿಸ್ಬೇಕು, ನಿಮ್ಮ ನಿರ್ಧಾರಕ್ಕೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ ಅನ್ನೋದು ಮಾತನ್ನು ಈಶ್ವರಪ್ಪ ಅವರು ಹೇಳ್ತಿದ್ದಾರೆ. ಹೀಗಾಗಿ ಸಂಧಾನ ಯಶಸ್ವಿ ಆಗುತ್ತಾ, ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವರು ಭಾಗವಹಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜೊತೆಗೆ ಈ ಮೂವರು ನಾಯಕರು ಏನು ಬಂದಿದ್ದಾರೆ, ಅವರು ವರಿಷ್ಠರು BJP ಹೈಕಮಾಂಡ್ನಿಂದ ಏನು ಸಂಧಾನ ಸೂತ್ರ ತಗೊಬಂದಿದ್ದಾರೆ ಅನ್ನೋದು ಕೂಡ ಆ ಚರ್ಚೆಯ ನಂತರ ತಿಳಿಬೇಕಾಗಿದೆ. ಅರವಿಂದ್, ಸರಿ, ಈಶ್ವರಪ್ಪನವ್ರು ಇಷ್ಟೊಂದು ಗಟ್ಟಿ ನಿರ್ಧಾರ ಮಾಡಿರ್ಬೇಕಾದ್ರೆ ಆರಗ ಜ್ಞಾನೇಂದ್ರ ಅವ್ರನ್ನ ಸಂಧಾನಕಾರರಾಗಿ ಕಳಿಸಿದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅನ್ಸುತ್ತೆ? ಯಾರಾದರೂ ಇನ್ನೂ ಸೀನಿಯರ್ ಲೀಡರ್ ಲೈಕ್ ಈಗ ಯಡಿಯೂರಪ್ಪನವರು ಕೂಡ ಶಿವಮೊಗ್ಗದಲ್ಲೇ ಇದ್ದಾರೆ, ಯಡಿಯೂರಪ್ಪನವರ, ವಿಜಯೇಂದ್ರ ಅವರ ಯಾರನ್ನಾದರೂ ಒಬ್ಬರನ್ನ ಮನೆಗೆ ಕಳಿಸಿ ಸಂಧಾನ ಮಾಡೋ ಪ್ರಯತ್ನಗಳಾಗಿದ್ದಿದ್ರೆ ಫಲಪ್ರದವಾಗ್ತಾ ಇತ್ತಾ ಅಂತ ಶಶಿಧರ್? ಖಂಡಿತವಾಗಿಯೂ ಅರವಿಂದ್, ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಆರಗ ಜ್ಞಾನೇಂದ್ರ ಅವ್ರು ಬಿಟ್ಟು ಹಿರಿಯ ನಾಯಕರನ್ನು ಕಳಿಸ್ಬೋದಿತ್ತು. ಮೂವರು ಸ್ಥಳೀಯರೇ ಬಂದಿದ್ದಾರೆ. ಈಗ ನೋಡ್ಬೋದಾಗಿದೆ, ಸಭೆಯಿಂದ ಹೊರಗೆ ಬರ್ತಿದ್ದಾರೆ ಮೂವರು ನಾಯಕರು. ಈಶ್ವರಪ್ಪ ಅವರು ಇರ್ಬೋದು, ಆರಗ ಜ್ಞಾನೇಂದ್ರ ಅವರು ಇರ್ಬೋದು, ಜೊತೆಗೆ ಅರುಣ್ ಅವರು ಕೂಡ ಬರ್ತಿದ್ದಾರೆ. ನೋಡೋಣ ಈಗ ಅವರೇ ಏನು ಹೇಳ್ತಾರೆ, ಕೇಳೋಣ ಸಂಧಾನ ಏನಾಗಿದೆ ಅಂತ. ಅವರು ಮಾತನಾಡಿ ಈಶ್ವರಪ್ಪನವ್ರ ಜೊತೆ ಹೊರಗೆ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರಿದ್ದಾರೆ, DS ಅರುಣ್ ಅವರು ಕೂಡ ಇದ್ದಾರೆ. ಅವ್ರನ್ನ ಮಾತನಾಡಿಸಿ ಹೊರಗೆ ಬಂದು ಮಾಧ್ಯಮದವ್ರ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಆರಗ ಜ್ಞಾನೇಂದ್ರ. ಬಟ್ ಅಷ್ಟರಲ್ಲಿ ರವಿಕುಮಾರ್ ಏನೋ ಅವ್ರಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಏನು ಹೇಳಬೇಕು, ಏನು ಬಿಡಬೇಕು ಅಂತಕ್ಕಂಥದ್ದು, ಅಥವಾ ವಾಪಸ್ ಅವ್ರನ್ನ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಅಂದರೆ ಯಾವುದೇ ಒಂದು ಕನ್ಕ್ಲೂಷನ್ಗೆ ಬರೋಕ್ಕಾಗಿಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಈಶ್ವರಪ್ಪನವರು ಒಪ್ಪಿದಾರಾ ಇಲ್ವಾ, ಇದು ಮೇಲ್ನೋಟಕ್ಕೆ ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಆರಗ ಜ್ಞಾನೇಂದ್ರ ಅವರು ಬ್ರೀಫ್ ಮಾಡಲೇಬೇಕಲ್ಲ. ಈಗೇನು ಮಾತುಕತೆ ಆಯಿತು, ಏನು ಎತ್ತ ಅದನ್ನಾದರೂ ಹೇಳಬೇಕಲ್ಲ. ಅವ್ರನ್ನ ಆಮೇಲೆ ಮಾತಾಡ ಬೇಡ, ಈಗ ಬೇಡ, ಈ ಟೈಮ್ನಲ್ಲಿ ಆಮೇಲೆ ಅವ್ರ ಹತ್ರ ನಾನು ಮಾತಾಡಿಸ್ತೀನಿ. ಸರ್ ಒಂದು ಮಾತಾಡಿ ಸರ್. ಸರ್ ಅಲ್ಲ ಸರ್, ಭೇಟಿ ಆಗಿದ್ದಾರೆ ಮಾತಾಡಿ ಸರ್. ಭೇಟಿಯಾಗಿದ್ದೌದು ಈಶ್ವರಪ್ಪನವರು ನನಗಂತೂ ನಮ್ಗೆಲ್ರಿಗೂ ಆತ್ಮೀಯರು. ಭೇಟಿಯಾಗಿ ಹೋಗೋಣ ಈ ಸಂದರ್ಭದಲ್ಲಿ ಅಂತ ಬಂದಿದ್ದೀವಿ ಅಷ್ಟೇ. ಪ್ರಮುಖವಾಗಿ ಚರ್ಚೆ ಸರ್, ಸರಿ ಹೋಗುತ್ತೆ ನೋಡೋಣ. ಪ್ರಮುಖವಾಗಿ ಚರ್ಚೆ ಸರ್, ಏನು ಡಿಸ್ಕ್ಲೋಸ್ ಮಾಡಲ್ಲ ಈ ಸಂದರ್ಭ. ಸರ್ ಈಶ್ವರಪ್ಪ ಒಪ್ಕೊಂಡ್ರೆ ಸರ್ ನಾ ಹೇಳ್ತೀನಿ. ಇಲ್ಲ, ನನ್ನ ಪ್ರಕಾರ ಸಂಧಾನ ಫಲಪ್ರದವಾಗಿಲ್ಲ. ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಹೇಳ್ತಾ ಇದ್ರು ಮೀಡಿಯಾ ಮುಂದೆ ಬಂದು. ಆರಗ ಜ್ಞಾನೇಂದ್ರ ಅವರು ಮಾತನಾಡೋಕೆ ಬಂದರೂ ಕೂಡ ಈ ರವಿಕುಮಾರ್ ತಡೆದ್ರು. ಎಸ್ ಶಶಿಧರ್, ನಾನು ಈಗ ತಾನೇ ದೃಶ್ಯದಲ್ಲಿ ಎಲ್ಲವನ್ನು ಕೂಡ ಗಮನಿಸಿದೆ. ಒಂದು ವೇಳೆ ಸಂಧಾನ ಫಲಪ್ರದವಾಗಿದ್ದಿದ್ರೆ ಮಾತನಾಡಿರ್ತಾ ಇದ್ರು, ಒಪ್ಕೊಂಡಿದ್ದಾರೆ ಅಂತ. ಅವ್ರು ಯಾರು ಮಾತಾಡದೆ ಹೋಗಿದ್ದಾರೆ ಅಂತಂದರೆ ಈಶ್ವರಪ್ಪನವರು ಸಂಧಾನಕ್ಕೆ ಒಪ್ಪಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅಲ್ಲಿನ ಸಿಚುವೇಶನ್ ಏನು ಶಶಿಧರ್? ಖಂಡಿತವಾಗಿಯೂ ಅರವಿಂದ್, ಸಂಧಾನಕ್ಕೆ ಒಪ್ಪಿಗೆ ಆಗಿದ್ದರೆ ಮೂವರು ನಾಯಕರು ಕೂಡ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡ್ತಿದ್ರು, ಸ್ಪಷ್ಟಪಡಿಸ್ತಿದ್ರು ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಯಿತು ಅಂತ. ಆದರೆ ಈಶ್ವರಪ್ಪ ಅವರು ಅವರ ನಿಲುವಿನಿಂದ ಹಿಂದೆ ಸರಿದಿಲ್ಲ ಅಂತ ಕಾಣ್ತಾ ಇದೆ. ಯಾಕೆಂದರೆ ಅವ್ರು ನಿನ್ನೆ ಸ್ಪಷ್ಟಪಡಿಸಿದ್ರು, ನನ್ನ ಸ್ಪರ್ಧೆ ಖಚಿತ, ಯಾರು ಎಷ್ಟೇ ಸಂಧಾನ ಮಾಡಿದರೂ ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಅಂತ ಹೇಳಿದರು. ಹೀಗಾಗಿ ಮೂವರು ನಾಯಕರು ಕೂಡ ಅವರ ಬಂದಂಥ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಹೋಗಿದ್ದಾರೆ. ಅಂದರೆ ಮುಂಜಾನೆ 1 ಗಂಟೆಗಳ ಕಾಲ
ಕಾಲ ಸುಮಾರು ಈಶ್ವರಪ್ಪ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಅಂದರೆ ರವಿಕುಮಾರ್ ಇರ್ಬೋದು, DS ಅರುಣ್ ಇರ್ಬೋದು, ಅರ್ಗ ಜ್ಞಾನೇಂದ್ರ ಇರ್ಬೋದು, ಮೂವರು 1 ಗಂಟೆಗಳ ಕಾಲ ಈಶ್ವರಪ್ಪ ಅವ್ರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಆದರೆ ಈಶ್ವರಪ್ಪ ಅವರು ಈ ಎಲ್ಲ ಸಂಧಾನಕ್ಕೆ ಒಪ್ಪಿಗೆ ಸೂಚಿಸುವ ರೀತಿ ಕಾಣ್ತಿಲ್ಲ. ಯಾಕೆಂದರೆ ಒಪ್ಪಿಗೆ ಸೂಚಿಸಿದ್ರೆ ಮೂವರು ಈಶ್ವರಪ್ಪ ಅವರ ಜೊತೆಗೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಿದ್ರು. ಅವರು ಒಪ್ಪಿಗೆ ಇಲ್ಲದ ಕಾರಣದಿಂದಾಗಿ ಅವರು ಮನೆಯಿಂದ ಹೊರ ನಡೆದಿದ್ದಾರೆ. ಅವರ ವರಿಷ್ಠರಿಗೆ ಸಭೆಯಲ್ಲಿ ನಡೆದಂಥ ವಿಷಯವನ್ನು ಮುಟ್ಟಿಸಲಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಶಶಿಧರ್. ಒಟ್ಟಾರೆ ಈಗಷ್ಟೇ ನಾವು ಲೈವ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ, ಈಶ್ವರಪ್ಪನವರ ನಿವಾಸಕ್ಕೆ ಸಂಧಾನಕಾರರಾಗಿ 3 ಜನ ಬಂದಿದ್ದರು. ಅರಗ ಜ್ಞಾನೇಂದ್ರ, ರವಿಕುಮಾರ್ ಮತ್ತು DS ಅರುಣ್. 1 ಗಂಟೆಗೂ ಹೆಚ್ಚು ಕಾಲ ಅವರು ಮಾತನಾಡಿದ್ದಾರೆ. ಆದರೆ ಈಶ್ವರಪ್ಪನವರ ಮನವೊಲಿಕೆ ಆಗಿಲ್ಲ. ನಾಳಿನ ಸಭೆಗೆ, ಪ್ರಧಾನಿ ಮೋದಿ ಅವರ ಸಭೆಗೆ ನೀವು ಬರಬೇಕು ಅಂತ, ಆದರೆ ಬರೋದಕ್ಕೆ ಈಶ್ವರಪ್ಪನವರು ಒಪ್ಪಿಲ್ಲ. ಹಾಗಾಗಿ ಅವರು ಬಂದ ದಾರಿಗೆ ಸುಂಕವಿಲ್ಲದಂತೆ ವಾಪಸ್ ಹೋಗಿದ್ದಾರೆ. ಈಗ ಮುಂದೇನು? ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ರಾಘವೇಂದ್ರ ಅವರು, ಅವರುಗಳಲ್ಲಿ ಯಾರಾದರೂ ಬರ್ತಾರಾ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.